ಸಣ್ಣ ಮಕ್ಕಳಿಂದ ಗೊತ್ತಾಗೋದಿಲ್ಲ ನಮಗೆ ಅದರ ತೀಕ್ಷ್ಣತೆ. ಕಪ್ಪಿದ್ರೆ ಅಂಗಿಸಬಾರ್ದು, ತಪ್ಪಗಿದ್ರೆ ಅಂಗಿಸಬಾರ್ದು, ಸಣ್ಣಗಿದ್ರೆ ಅಂಗಿಸಬಾರ್ದು ಅಲ್ವಾ? ಇವನ್ ಯಾರು ತೃತೀಯ ಲಿಂಗಿಗಳು ಮೊದಲೆಲ್ಲ ಒಂದು ಟೀಕೆ ಟಿಪ್ಪಣಿ, ಈಗಿಲ್ಲ. ಆತ್ಮಗೌರವ ಅಂತ ಕರಿತೀವಿ. ಈ ಥರ ಹೊಡೆದು ಹೋದಾಗ, ಈ ಥರ ಟೀಕೆ ಟಿಪ್ಪಣಿ ಮಾಡಿದಾಗ ಅವ್ರಿಗೊಂದು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಕುಬ್ಜರಾಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತು ಆತ್ಮಗೌರವವನ್ನು ಕಲಿಸಿಕೊಟ್ರಲ್ಲ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಥವಾ ಬಸವಣ್ಣನವರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳುವಂಥ ಸಿದ್ದರಾಮಯ್ಯನವರಿಗೆ, ನಮ್ಮವರಿಗೆ ಕನ್ನಡಿಗರಿಗೆ ಹೊಡೆದೋಗಿದ್ದಾರೆ, ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಯಾಕೆ ಬಂದಿಲ್ಲ? ಹಾಗಿದ್ರೆ ಕರ್ನಾಟಕದಲ್ಲಿ ಕೆಲವರೆಲ್ಲ ಇದ್ದಾರಲ್ಲ, 10 ಕೊಲೆ ಮಾಡಿದಂಥವರು, ಅಲ್ಲಿ ಕೂತು ಚಾ ಸಿಗರೇಟ್ ಸೇರ್ತಾ ಇದ್ದಾರಲ್ಲ, ಬಿಟ್ಬಿಡಿ ಅವ್ರನ್ನ. ಯಾಕೆ ಅವ್ರನ್ನ ಪಾಪ ಒಳಗಿಟ್ಟು ಸಾಯಿಸ್ತಾ ಇದ್ದೀರಿ? ಶಾಂತಿ 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 ಅಲ್ವಾ? ನೋಡಿ ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ. ಭಾರತದ ಪ್ರಹಾರಕ್ಕೆ ಪದರಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದ ಪಾಕಿಸ್ತಾನವನ್ನು 3 ದಿಕ್ಕಿನಲ್ಲಿ ಸುತ್ತುವರೆದ ಭಾರತ. ವಿಶ್ವ ಸಮುದಾಯದ ಮುಂದೆ ದುಂಬಾಲು ಬಿದ್ದ ಶಹಬಾಜ್ ಶರೀಫ್. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ, ಆದರೆ ಭಾರತ ಯುದ್ಧಕ್ಕಿಳಿದರೆ ತಕ್ಕ ಉತ್ತರ ನೀಡುತ್ತೇವೆ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾರೆ. ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಟೇಶ್, ದೆಹಲಿಯ ನಮ್ಮ ಪ್ರತಿನಿಧಿ. ನಟೇಶ್, ಪಾಕಿಸ್ತಾನದ ಪ್ರಧಾನಿ ಒಂದು ಕಡೆ ಸಿಂಧೂ ನದಿ ನೀರನ್ನು ನಿಲ್ಲಿಸಿದರೆ ಅದು ಆಕ್ಟ್ ಆಫ್ ವಾರ್ ಆಗುತ್ತೆ, ರಕ್ತಪಾತವಾಗುತ್ತೆ, ನಾವು ಸೇನೆ ಮುಖಾಂತರ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅಫ್ಕೋರ್ಸ್ ಒಂದು ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಈ ಥರ ಇತ್ತು. ಪಾಕಿಸ್ತಾನ ನಮ್ಗೆ ಹೊಡೆಯೋದು, ನಾವು ವಿಶ್ವಸಂಸ್ಥೆಗೆ ಓಡೋದು. ನೆಹರು ಕಾಲದಲ್ಲಿ ಅದೇ ಆಯ್ತಲ್ಲ, POKವನ್ನು ಆಕ್ರಮಣ ಮಾಡ್ಬೋದಾಗಿತ್ತು. ಅಯ್ಯಯ್ಯೋ ಬೇಡ ವಿಶ್ವಸಂಸ್ಥೆಗೆ ಅಂತ ಅಲ್ಲೇ ನಿಂತೋಗ್ಬಿಡ್ತು. ಇಲ್ಲ ಅಂತಂದರೆ ಇವತ್ತು ಈ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಯಾಕೆಂದರೆ ರಾಜ ಹರಿ ಸಿಂಗ್ ಕಾಶ್ಮೀರವನ್ನು ನಮಗೆ ಬರೆದು ಕೊಟ್ಟಂತಂದರೆ ಭಾರತದ ಒಕ್ಕೂಟದ ಜೊತೆ ಸೇರಬೇಕು ಅಂತ ಬರೆದು ಕೊಟ್ಟಂಥ ಪ್ರತಿ ಈಗಲೂ ಇದೆ. ಎಸ್ ನಟೇಶ್, ಜಯಪ್ರಕಾಶ್ ಸರ್, ಪ್ರಮುಖವಾಗಿ ಇದೀಗ ಮೊದಲ ರಿಯಾಕ್ಷನ್ ಎಂಬುವಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ. ಇಂದು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಮಂಡಳಿ ಏನಿದೆ ಅದರ ಭಾರತಕ್ಕೆ ಸಪೋರ್ಟ್ ಮಾಡಿದ ಬೆನ್ನಲ್ಲೇ ಇಂದು ಪಾಕಿಸ್ತಾನದ ಪ್ರಧಾನಿಯವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಜಟ್ಟಿ ಜಾರಿ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲ್ಲ ಅನ್ನುವಂತಹ ರೀತಿ ಪಾಕಿಸ್ತಾನದ ಪ್ರಧಾನಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಸಿಂಧೂ ನದಿಯ ನೀರಿನ ವಿಚಾರವಾಗಿ ಪಾಕಿಸ್ತಾನದ ಹೇಳಿಕೆ ಏನಿದೆ ಇದು ಬಹಳಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗ್ತಾ ಇದೆ. ಅಂದರೆ ಸೇನೆಯ ಮೂಲಕ ನಾವು ಉತ್ತರ ಕೊಡ್ತೇವೆ, ಯಾಕಂದರೆ ಸಣ್ಣ ಮಕ್ಕಳಿಂದ ಗೊತ್ತಾಗೋದಿಲ್ಲ ನಮಗೆ ಅದರ ತೀಕ್ಷ್ಣತೆ. ಕಪ್ಪಿದ್ರೆ ಅಂಗಿಸಬಾರ್ದು, ತಪ್ಪಗಿದ್ರೆ ಅಂಗಿಸಬಾರ್ದು, ಸಣ್ಣಗಿದ್ರೆ ಅಂಗಿಸಬಾರ್ದು ಅಲ್ವಾ? ಇವನ್ ಯಾರು ತೃತೀಯ ಲಿಂಗಿಗಳು ಮೊದಲೆಲ್ಲ ಒಂದು ಟೀಕೆ ಟಿಪ್ಪಣಿ, ಈಗಿಲ್ಲ. ಆತ್ಮಗೌರವ ಅಂತ ಕರಿತೀವಿ. ಈ ಥರ ಹೊಡೆದು ಹೋದಾಗ, ಈ ಥರ ಟೀಕೆ ಟಿಪ್ಪಣಿ ಮಾಡಿದಾಗ ಅವ್ರಿಗೊಂದು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಕುಬ್ಜರಾಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತು ಆತ್ಮಗೌರವವನ್ನು ಕಲಿಸಿಕೊಟ್ರಲ್ಲ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಥವಾ ಬಸವಣ್ಣನವರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳುವಂಥ ಸಿದ್ದರಾಮಯ್ಯನವರಿಗೆ, ನಮ್ಮವರಿಗೆ ಕನ್ನಡಿಗರಿಗೆ ಹೊಡೆದೋಗಿದ್ದಾರೆ, ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಯಾಕೆ ಬಂದಿಲ್ಲ?
ಹಾಗಿದ್ರೆ ಕರ್ನಾಟಕದಲ್ಲಿ ಕೆಲವರೆಲ್ಲ ಇದಾರಲ್ಲ, 10 ಕೊಲೆ ಮಾಡಿದಂಥವ್ರು ಅಲ್ಲಿ ಕೂತು ಚಾ ಸಿಗರೇಟ್ ಸೇರ್ತಾ ಇದ್ದಾರಲ್ಲ, ಬಿಟ್ಬಿಡಿ ಅವ್ರನ್ನ. ಯಾಕೆ ಅವ್ರನ್ನ ಪಾಪ ಒಳಗಿಟ್ಟು ಸಾಯಿಸ್ತಾ ಇದ್ದೀರಿ? ಶಾಂತಿ 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 ಅಲ್ವಾ? ನೋಡಿ ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ. ಭಾರತದ ಪ್ರಹಾರಕ್ಕೆ ಪದರಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ಬೆಂಬಲ ಬಿದ್ದ ಪಾಕಿಸ್ತಾನವನ್ನು 3 ದಿಕ್ಕಿನಲ್ಲಿ ಸುತ್ತುವರೆದ ಭಾರತ. ವಿಶ್ವ ಸಮುದಾಯದ ಮುಂದೆ ದುಂಬಾಲು ಬಿದ್ದ ಶೆಹಬಾಜ್ ಶರೀಫ್. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ, ಆದರೆ ಭಾರತ ಯುದ್ಧಕ್ಕಿಳಿದರೆ ತಕ್ಕ ಉತ್ತರ ನೀಡುತ್ತೇವೆ ಅಂತ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳ್ತಾ ಇದ್ದಾರೆ. ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಟೇಶ್, ದೆಹಲಿಯ ನಮ್ಮ ಪ್ರತಿನಿಧಿ. ನಟೇಶ್, ಪಾಕಿಸ್ತಾನದ ಪ್ರಧಾನಿ ಒಂದು ಕಡೆ ಸಿಂಧೂ ನದಿ ನೀರನ್ನು ನಿಲ್ಲಿಸಿದರೆ ಅದು ಆಕ್ಟ್ ಆಫ್ ವಾರ್ ಆಗುತ್ತೆ, ರಕ್ತಪಾತವಾಗುತ್ತೆ, ನಾವು ಸೇನೆ ಮುಖಾಂತರ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅಫ್ಕೋರ್ಸ್ ಒಂದು ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಈ ಥರ ಇತ್ತು, ಪಾಕಿಸ್ತಾನ ನಮ್ಗೆ ಹೊಡೆಯೋದು, ನಾವು ವಿಶ್ವಸಂಸ್ಥೆಗೆ ಓಡೋದು. ನೆಹರು ಕಾಲದಲ್ಲಿ ಅದೇ ಆಯ್ತಲ್ಲ, POKವನ್ನು ಆಕ್ರಮಣ ಮಾಡ್ಬೋದಾಗಿತ್ತು. ಅಯ್ಯಯ್ಯೋ ಬೇಡ ವಿಶ್ವಸಂಸ್ಥೆಗೆ ಅಂತ ಅಲ್ಲೇ ನಿಂತೋಗ್ಬಿಡ್ತು. ಇಲ್ಲ ಅಂತಂದರೆ ಇವತ್ತು ಈ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಯಾಕೆಂದರೆ ರಾಜ ಹರಿ ಸಿಂಗ್ ಕಾಶ್ಮೀರವನ್ನು ನಮಗೆ ಬರೆದು ಕೊಟ್ಟಂತಂದರೆ ಭಾರತದ ಒಕ್ಕೂಟದ ಜೊತೆ ಸೇರಬೇಕು ಅಂತ ಬರೆದು ಕೊಟ್ಟಂಥ ಪ್ರತಿ ಈಗಲೂ ಇದೆ. ಎಸ್ ನಟೇಶ್, ಜಯಪ್ರಕಾಶ್ ಸರ್, ಪ್ರಮುಖವಾಗಿ ಇದೀಗ ಮೊದಲ ರಿಯಾಕ್ಷನ್ ಎಂಬುವಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ. ಇಂದು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಮಂಡಳಿ ಏನಿದೆ ಅದರ ಭಾರತಕ್ಕೆ ಸಪೋರ್ಟ್ ಮಾಡಿದ ಬೆನ್ನಲ್ಲೇ ಇಂದು ಪಾಕಿಸ್ತಾನದ ಪ್ರಧಾನಿಯವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಜಟ್ಟಿ ಜಾರಿ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲ್ಲ ಅನ್ನುವಂತಹ ರೀತಿ ಪಾಕಿಸ್ತಾನದ ಪ್ರಧಾನಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಸಿಂಧೂ ನದಿಯ ನೀರಿನ ವಿಚಾರವಾಗಿ ಪಾಕಿಸ್ತಾನದ ಹೇಳಿಕೆ ಏನಿದೆ ಇದು ಬಹಳಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗ್ತಾ ಇದೆ. ಅಂದರೆ ಸಣ್ಣ ಮಕ್ಕಳಿಂದ ಗೊತ್ತಾಗೋದಿಲ್ಲ ನಮಗೆ ಅದರ ತೀಕ್ಷ್ಣತೆ. ಕಪ್ಪಿದ್ರೆ ಅಂಗಿಸಬಾರ್ದು, ತಪ್ಪಗಿದ್ರೆ ಅಂಗಿಸಬಾರ್ದು, ಸಣ್ಣಗಿದ್ರೆ ಅಂಗಿಸಬಾರ್ದು ಅಲ್ವಾ? ಇವನ್ ಯಾರು ತೃತೀಯ ಲಿಂಗಿಗಳು ಮೊದಲೆಲ್ಲ ಒಂದು ಟೀಕೆ ಟಿಪ್ಪಣಿ ಈಗಿಲ್ಲ. ಆತ್ಮಗೌರವ ಅಂತ ಕರಿತೀವಿ. ಈ ಥರ ಹೊಡೆದು ಹೋದಾಗ, ಈ ಥರ ಟೀಕೆ ಟಿಪ್ಪಣಿ ಮಾಡಿದಾಗ ಅವ್ರಿಗೊಂದು ಪ್ರತಿಕ್ರಿಯೆ ನೀಡದೇ ಇದ್ದರೆ